ನೀನಾದೆನಾ ಇವತ್ತಿನ ಸೀರಿಯಲ್ ವೇದ ಮತ್ತು ಅವರ ಅತ್ತೆ ಅಕ್ಕ ಕೂಡಿ 3 ಜನ ನಿಂತ್ಕೊಂಡು ಮಾತಾಡ್ತಾ ನಿಲ್ತಾರೆ. ಅವರು ಮತ್ತೆ ವೇದ ವಿಕ್ರಮ್ ಅವರ ಅಣ್ಣ ಮತ್ತು ಗೋಡಂಬಿಯನ್ನು ತಿನ್ನುತ್ತಾ ಕುತ್ಕೊಂಡಿರ್ತಾನೆ. ಅವರ ಅಮ್ಮ ವಿಕ್ರಮ್ ಅವರ ಅಣ್ಣನನ್ನು ಮಾತಾಡಿಸ್ತಾರೆ. ಎಂತ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ. ಅವನು ಮಾತಾಡದೆ ಸುಮ್ಮನೆ ಇರ್ತಾನೆ. ಎಂತ ಮಾಡ್ತಿದ್ದೀಯಾ ಹೇಳು ಅಂತಂದು ಹೇಳಿದಾಗೆ ಅವನು ಗೋಡಂಬಿ ಎಲ್ಲ ಬಾಯಿಂದ ಕೆಳಗೆ ಬೀಳುತ್ತದೆ. ಗೋಡಂಬಿ ಬಿದ್ದ ತಕ್ಷಣ ಅವನ ಹೆಂಡತಿ ಶೈಲು ಬರ್ತಾಳೆ. ಬಂದು ಅವಾಗೆ ಮುಗಿತಲೆ. ಅಲ್ಲಿಂದ ವಿಕ್ರಮ್ ಫೋನ್ ಮಾಡ್ತಾನೆ ವೇದಾಗೆ. ಫೋನ್ ಮಾಡಿದಾಗ ವೇದ ಅವರು ಮೊದಲಿಗೆ ಬಂದಾಗ ಕಟ್ ಮಾಡ್ತಾರೆ ಕಾಲನ್ನು. ಮತ್ತೆ ವಿಕ್ರಮ್ ಕಾಲ್ ಮಾಡ್ತಾರೆ. ಆವಾಗ ವೇದ ಮತ್ತೊಂದು ಬಾರಿ ಕಟ್ ಮಾಡ್ತಾಳೆ. ಆಗ ಅವರ ಅತ್ತಿಗೆ ಅಲ್ಲೇ ಇದ್ದವರು, ಯಾಕೆ ಈ ಥರ ಮಾಡ್ತಾ ಇದೀಯಾ, ಕಾಲ್ ರಿಸೀವ್ ಮಾಡು, ಪದೇ ನಿನಗೆ ನೀ ಕಾಲ್ ಮಾಡಿದಾಗ ಯಾಕೆ ರಿಸೀವ್ ಮಾಡಲಿಲ್ಲ ಅಂತಂದರೆ ಗಾಡಿ ಮೇಲೆ ಹೋಗುವಾಗ ರಿಸೀವ್ ಮಾಡೋದಕ್ಕೆ ಆಗೋದಿಲ್ಲ, ಒಂದೊಂದು ಸಾರಿ ನೀ ರಿಸೀವ್ ಮಾಡು ಅಂತ ಹೇಳ್ತಾಳೆ. ಇಲ್ಲ ನನಗೆ ಮತ್ತೆ ಮಾಡ್ತಾನೆ ಗುಂಡ ಅಂತ ಹೇಳಿ ಹಾಗೆ ಮೊಬೈಲನ್ನು ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಮತ್ತೆ ರಿಟರ್ನ್ ವಿಕ್ರಮ್ ಅವರು ಕಾಲ್ ಮಾಡ್ತಾರೆ ವೇದ ಅವರಿಗೆ. ಆವಾಗ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ ನಂತರ ಯಾಕೆ ನನಗೆ ನೀನು ಹೇಳಿದೆ ಹಾಗೆ ಹೋದೆ ಅಂತ ಹೇಳ್ತಾರೆ. ಇಲ್ಲ ನಾನು ಅದು ಅಮ್ಮನಿಗೆ ಮತ್ತು ಅತ್ತಿಗೆ ಅಲ್ಲೇ ಇದ್ದರು ಬಂದಾಗ ಅಂತ ಹೇಳ್ತಾರೆ. ಆಮೇಲೆ ಇವರು ಹಾಂ ಸರಿ ಹೇಳು ಈಗ ಅಂತ ಹೇಳ್ತಾರೆ. ನೀನು ವೇದಾಗೆ ಸುಮ್ಮನಿರು, ಒಂದೇ ಸರಿ ಬ್ರೇಕ್ ಇಲ್ಲದೆ ಇರೋ ಥರ ಗಾಡಿ ಥರ ಹೋಗ್ತಾ ಇದೆಯಾ ಸ್ಪೀಡಲ್ಲಿ ಅಂತ ಹೇಳ್ತಾರೆ. ಆಗ ಇಲ್ಲ ನೀನು ಸಾರಿ ಕೇಳಬೇಕು ಇವಾಗ, ಇಲ್ಲ ಅಂದರೆ ನೋಡು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮತ್ತೆ ಇಲ್ಲಮ್ಮ ಸಾರಿ ಅಂತ ಹೇಳಿ ಕಡೆಗೆ ವೇದ ನೀ ಇಲ್ಲಿ ಬಾ ಅಂತ ಹೇಳ್ತಾಳೆ. ಇಲ್ಲ ನಾ ಬರಲ್ಲ ಅಂತ ಹೇಳ್ತಾಳೆ. ಗ್ಯಾರೇಜಿಗೆ ಬಾ ಅಂತ ವಿಕ್ರಮ್ ಅವರು ಹೇಳಿದಾಗ ಇಲ್ಲ ನಾ ಬರಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲ ಒಂದು ಕೆಲಸ ಇದೆ ಬಾ ಅಂತ ಹೇಳ್ತಾರೆ. ಇಲ್ಲ ಮೊದಲು ವೇದ ನನಗೆ ಬಹಳಷ್ಟು ಕೆಲಸ ಇದೆ, ಇಲ್ಲಿ ನಿಮ್ಮದು ಇಂಟರ್ವ್ಯೂದು ಅರೇಂಜ್ ಮಾಡಬೇಕು ಎಲ್ಲ ಅಂತ ಹೇಳಿದಾಗ ಇಲ್ಲ ನನ್ನ ಕೆಲಸ ಸಿಕ್ಕಾಯ್ತು ಇಲ್ಲಿ ಬಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವೇದ ಅಲ್ಲಿಗೆ ಹೋಗ್ತಾರೆ. ಗ್ಯಾರೇಜಿಗೆ ಹೋಗಿ ಒಂದು ಬ್ಯಾಗನ್ನು ಅಲ್ಲಿ ಗ್ಯಾರೇಜಲ್ಲಿ ಒಳಗಡೆ ಇರೋರಿಗೆ ಕೊಡ್ತಾರೆ. ಅದರ ನಂತರ ಗುಂಡ ಎಲ್ಲಿ ಅಂತ ಕೇಳ್ತಾರೆ. ವಿಕ್ರಮ್ ಅವರು ರಿಕ್ಷಾ ಗಾಡಿ ಮೇಲೆ ಕೂತ್ಕೊಂಡಿರ್ತಾರೆ. ನೀನು ಇಲ್ಲಿ ಕೂತಿದ್ಯಾ, ಕೆಲಸ ಇದೆ, ಬಹಳಷ್ಟು ಕೆಲಸ ಇದೆ ಅಂದಾಗ ಇವರು ವಿಕ್ರಮ್ ಅವರು ಹೇಳ್ತಾರೆ ಇಲ್ಲ ನನಗೆ ಕೆಲಸ ಸಿಕ್ಕಾಯಿತು ಅಂತ ಹೇಳ್ತಾರೆ. ಯಾವ ಕೆಲಸ ಅಂತ ಕೇಳಿದಾಗ ನನಗೆ ಟ್ರಾವೆಲಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾರೆ. ಟ್ರಾವೆಲ್ಲ ಬೇಡ ಗುಂಡ, ಬೇರೆ ಕಡೆ ಎಲ್ಲ ನೀನು ಕೆಲಸ ಮಾಡೋದು ಮತ್ತು ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಅಂತ ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ. ಯಾಕೆ ಏನು ಅಂತ ಹೇಳಿದಾಗ ಇಲ್ಲ ವೇದ ಟ್ರಾವೆಲ್ಸ್ ಅಂತ ವಿಕ್ರಮ್ ಅವರು ಹೇಳ್ತಾರೆ. ವೇದ ಟ್ರಾವೆಲ್ಸಾ, ಇನ್ನು ಬೇರೆಯವ್ರ ಹತ್ರ ಕೆಲಸ ಮಾಡೋದಾ, ಇಲ್ಲ ಫ್ಲೈಟನ್ನು ಓಡಿಸೋರು ಪೈಲಟ್ ಮ್ಯಾನ್ ಅಂತ ಹೇಳ್ತಾರೆ. ರೇಸರ್ ಅಂತ ಹೇಳ್ತಾರೆ ಬೈಕನ್ನು ಓಡಿಸೋರಿಗೆ. ಇದೇ ಥರ ಪ್ರಾಮಾಣಿಕರಿಗೆ ಒಳ್ಳೆ ರೀತಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಬಿಡೋರಿಗೆ ಸಾರಥಿ ಅಂತ ಹೇಳ್ತಾರೆ ಅಂತ ವಿಕ್ರಮ್ ಹೇಳ್ತಾರೆ. ಅವಳಲ್ಲಿ ಹೋದ ತಕ್ಷಣ ವೇದ ನಾನು ಈಗ ಆಟೋ ತಗೋಬೇಕಂತ ಹೇಳ್ತಾನೆ ವೇದನಿಗೆ. ವೇದ ಹೌದಾ ಸರಿ ಹಾಗಾದರೆ ತಗೋಣನು ಅಂತಾಳೆ. ಎಷ್ಟು ಅಂತ ವಿಕ್ರಮ್ ಕೇಳ್ತಾನೆ. ವಿಕ್ರಮ್ ಕೇಳಿದಾಗ ಅವನು 80,000 ಕಟ್ರೀಗ ಅಂತ ಹೇಳ್ತಾರೆ ಮ್ಯಾನೇಜರ್. ಅವಾಗೆ ವೇದ ಮತ್ತು ವಿಕ್ರಮ್ ಸೈಡಿಗೆ ಬಂದು ಮಾತಾಡ್ತಾ ನಿಲ್ತಾರೆ. ನಿಂತ ತಕ್ಷಣ ವಿಕ್ರಮ್ ಹೇಳ್ತಾನೆ ವೇದ ಇಷ್ಟು ದುಡ್ಡು ಎಲ್ಲಿಂದ ಅರೇಂಜ್ ಮಾಡೋದಂತ ಹೇಳಿದಾಗ ವೇದ ಹೇಳ್ತಾಳೆ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ತಲೆ ಕೆಡಿಸ್ಬೇಡ, ನಾನು ಅಮ್ಮನಿಗೆ ಕೇಳ್ತೇನೆ ಅಂತ ಹೇಳ್ತಾಳೆ. ವಿಕ್ರಮ್ ಹೇಳ್ತಾನೆ ಬೇಡ ಕೇಳೋದೊಂದು. ವೇದ ಹೇಳ್ತಾಳೆ ನಮಗೆ ಸಾಲದ ರೂಪದಲ್ಲಿ ಕೊಡಲಿ, ಆಮೇಲೆ ನಾವು ತೀರಿಸಿದ ಆಟೋ ದುಡ್ಡಿಂದ ತೀರಿಸಿದ್ದು ಅಂತ ವೇದ ಹೇಳ್ತಾಳೆ. ಅವಾಗೆ ಅಮ್ಮನಿಗೆ ಫೋನ್ ಮಾಡ್ತಾಳೆ ವೇದ ಫೋನ್ ಮಾಡಿದಾಗ ಅವರ ಅಜ್ಜಿ ಮತ್ತು ವೇದರ ಅವ್ವ ಇಬ್ಬರು ಮಾತಾಡ್ತಾ ನಿಂತಿರ್ತಾರೆ ಅಡುಗೆ ರೂಮಲ್ಲಿ. ಅವಾಗೆ ಪ್ರೀತಮ್ ಬಂದು ಸೈಡಿಗೆ ನಿಂತ್ಕೊಂಡು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊತ ನಿಲ್ತಾರೆ. ಅವಾಗ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹಲೋ ಅಮ್ಮ ಮಾತಾಡ್ತಾ ಹಲೋ ಅಮ್ಮ ನಮಗೆ ದುಡ್ಡು ಬೇಕಾಯಿತು ಅಂತ ಹೇಳ್ತಾರೆ. ಹಾಂ ಸರಿ ಹಾಗಿದ್ದರೆ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಪ್ರೀತಮ್ ಎಲ್ಲ ಕೇಳಿಸ್ಕೊಂಡು ಹೋಗ್ತಾನೆ. ಹೋದ ತಕ್ಷಣ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯಿತು.